ರೀ ತೂಕ ಇಳಿಸ್ಬೇಕಾ? ಏನು ತಿಂಗಳಿಗೆ 5 ರಿಂದ 6 kg ತೂಕ ವೇಟ್ ಲಾಸ್ ಆಗ್ಬೇಕಾ? 100% ಆಗ್ತೀರಾ ರೀ. ಸೊ ನೋಡಿ, ನಾನು ಇಲ್ಲಿ ಬಂದು ಒಂದು 4 ಸ್ಪೂನು ಧನಿಯಾ ತಗೊಂಡಿದ್ದೀನಿ, ಧನಿಯಾ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಂದು ಚಕ್ಕೆ ತಗೊಂಡಿದ್ದೀನಿ, ಹಾಗೆ ಮೆಣಸು ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ, ಮೆಂತ್ಯ ತಗೊಂಡಿದ್ದೀನಿ. ಇಷ್ಟು ತಗೊಂಡು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರೋಸ್ಟ್ ಮಾಡಿಸ್ಕೊಂಡು ಈ ಒಂದು ಪ್ರಾಡಕ್ಟ್ನೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಜಾರಲ್ಲಿ ಹಾಕೊಂಡು ನೀಟಾಗಿ ಇದನ್ನ ಪೌಡ್ರ್ ಮಾಡ್ಕೊತೀನಿ. ಪೌಡ್ರ್ ಮಾಡ್ಕೊಂಡು ನೀಟಾಗಿ ಒಂದು ಡಬ್ಬಿನೆಲ್ಲ ಹಾಕಿ ಇಟ್ಕೋಬೇಕಾಗತ್ತೆ. ಸೊ ಇದಕ್ಕೆ ಬಂದು ಶುಂಠಿ ಪೌಡರ್ನು ಸೇರಿಸ್ಬೇಕಾಗತ್ತೆ. ಯಾಕೆಂದ್ರೆ ನಾವು ಶುಂಠಿನ ತಗೊಂಬಂದು ಅದನ್ನ ಜಜ್ಜಿ ಮಿಕ್ಸಿನಲ್ಲೆಲ್ಲ ಪೌಡ್ರ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಇದನ್ನ ಬಂದು ನೀಟಾಗಿ ನಾನು ಇಲ್ಲಿ ಶುಂಠಿ ಪೌಡ್ರ್ ಸಿಗುತ್ತೆ, ಆ ಶುಂಠಿ ಪೌಡ್ರನ್ನೇ ತಗೊಂಬಂದಿದ್ದೀನಿ. ಇದಕ್ಕೆ ಬಂದು ಗಮ್ ಅಂತ ಫ್ಲೇವರ್ ಬರಲಿ ಈ ಒಂದು ಕಷಾಯ ಅಂತ ಇಲ್ಲಿ ಬಂದು ಒಂದು 20. ಆಮೇಲೆ ಡ್ರೈ ಜಿಂಜರ್ ಪೌಡ್ರನ್ನು ಕೂಡ ಹಾಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡೆ. ಸೊ ಇಲ್ಲಿ ಬಂದು ನಾನು 2 ಗ್ಲಾಸ್ ಅಷ್ಟು ನೀರು ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಅದಕ್ಕೆ ಬಂದು ನಾನು 1.5 ಸ್ಪೂನ್ ಪೌಡ್ರ್ ಹಾಕೊಂತಾ ಇದ್ದೀನಿ. ಹಾಗೆ ಬಂದು ನಾನು ಸ್ವಲ್ಪ ಇಲ್ಲಿ ಬೆಲ್ಲ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಬೆಲ್ಲ ಆ್ಯಡ್ ಮಾಡಿ ನೀಟಾಗಿ ಚೆನ್ನಾಗಿ ಕುದಿಸ್ಕೊಂಡು, ಸೊ ಇದಕ್ಕೆ ಬಂದು ನಾನು ಸ್ವಲ್ಪ ಜಿಯಾ ಸೀಡ್ಸು, ಹಾಗೆ ಬಂದು 2 ಪುದೀನ ಹಾಕಿ ಬಿಸಿ ಬಿಸಿಯಾಗಿ ಇದನ್ನು ಕುಡಿತಾ ಇದ್ದೀನಿ. ನಿಜವಾಗ್ಲೂ ಈ ಥರ ಮಾಡಿ ನೋಡಿ, ನಿಮಗೆ ಒಂದು ತಿಂಗಳಲ್ಲಿ 4 ರಿಂದ 5 kg ವೇಟ್ ಲಾಸ್ ಏನಕ್ಕಾಗಲ್ಲ. ಸೊ ಇದನ್ನ ಬಂದು ಬೆಳಿಗ್ಗೆ ಒಂದು ಟೈಮ್ ಕುಡಿಬೇಕು, ಮಧ್ಯಾಹ್ನ ಊಟಕ್ಕೆ ಮುಂಚೆ ಒಂದು ಟೈಮ್ ಕುಡಿಬೇಕು, ರಾತ್ರಿ ಒಂದು ಟೈಮ್ ಕುಡಿಬೇಕು. 100% ವೇಟ್ ಲಾಸ್ ಆಗುತ್ತೆ. ಸೊ ಬಾಣಂತಿಯರು ಕೂಡ ತಗೊಳ್ಳಿ, ಮಿಸ್ ಮಾಡಲೇಬೇಡಿ ಈ ರೆಮಿಡಿನ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು 4 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.